ನಿಂಗನ ಜಮೀನನ್ನ ಮುಖ್ಯಮಂತ್ರಿಗಳು ಯಾಕೆ ತಗೊಂಡ್ರು? ನಾನು ತಗೊಂಡಿಲ್ಲ ಅಂತ ಫೇಮಸ್ ಕ್ವಶನ್ ಅದು. ನಾನು ತಗೊಂಡಿಲ್ಲ. ನಿಮ್ಮನ್ನು ಕೇಳಿದ್ದಾರೆ ಏನಿಯೋ. ಓಕೆ, ನಾನು ತಗೊಂಡಿಲ್ಲ. ನನ್ನ ಬಾಮೈದ ತಗೊಂಡಿದ್ದ 2000 ತಗೊಂಡು ಅರಿಶಿನ ಕುಂಕುಮದ ರೂಪದಲ್ಲಿ ನಿಮ್ಮ ಶ್ರೀಮತಿಯವರಿಗೆ ಕೊಟ್ಟರು 2010ರಲ್ಲಿ. ಓಕೆ, 2010 ಅಗ್ರಿಕಲ್ಚರಲ್ ಲ್ಯಾಂಡು ಅಂತ ವಾದ. ನಮ್ಮ ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೊಳ್ಳುವಾಗ ಅಗ್ರಿಕಲ್ಚರ್ ಲ್ಯಾಂಡು, ದಾನ ಮಾಡುವಾಗಲೂ ಅಗ್ರಿಕಲ್ಚರ್ ಲ್ಯಾಂಡು. ಆಮೇಲೆ 2011 ಅಥವಾ 12 ಇರಬೇಕು, 2011-12 ಇವರು ಎನ್ಕ್ರೋಚ್ ಮಾಡ್ಕೊಂಡು ಮೂಡಾದವರು ಎನ್ಕ್ರೋಚ್ ಮಾಡಿ ಸೈಟ್ ಫಾರ್ಮ್ ಮಾಡಿ, ರಸ್ತೆಗಳು ಮಾಡಿ, ಪಾರ್ಕ್ ಮಾಡಿ ಸೈಟ್ಗಳನ್ನ ಹಂಚ್ಬಿಡ್ತಾರೆ. ಕರೆಕ್ಟ್, ಹಂಚ್ಬಿಡ್ತಾರೆ. ಸೊ ನಮ್ಮದು 3 ಎಕರೆ 16 ಗುಂಟೆ ಜಮೀನು ಮೂಡಾದವರ ತಪ್ಪಿನಿಂದಾಗಿ ಇದು ಹೋಗ್ತದೆ, ಯುಟಿಲೈಸ್ ಮಾಡ್ಕೊಬಿಡ್ತಾರೆ ಅದನ್ನು. ಅದಕ್ಕೆ 2014ರಲ್ಲಿ ನನ್ನ ಹೆಂಡತಿ ಅರ್ಜಿ ಹಾಕ್ತಾಳೆ. ನಮ್ಗೆ ಗೊತ್ತಾದ್ದೇ 2014, ಅಲ್ಲಿ ಗಂಟ ಗೊತ್ತಿಲ್ಲ. 2014ರಲ್ಲಿ ಅರ್ಜಿ ಹಾಕಿದಾಗ ನನಗೆ ಸೈಟ್ ಕೊಡಿ, ನನ್ನ ಜಮೀನು ಕೊಡಿ, ಇಲ್ಲ ಆಲ್ಟರ್ನೇಟಿವ್ ಜಮೀನು ಕೊಡಿ ಅಂತ ಅರ್ಜಿ ಹಾಕ್ತಾಳೆ. ನಾನು ಆಗ ಚೀಫ್ ಮಿನಿಸ್ಟ್ರು, 2014ರಲ್ಲಿ ಚೀಫ್ ಮಿನಿಸ್ಟ್ರು. ನಾನೇನು ಹೇಳ್ತೀನಿ ಅಂದರೆ ಇವ್ರಿಗೆ ಮೂಡಾದವರಿಗೆ, ನೋಡಪ್ಪ ನಾನು ಚೀಫ್ ಮಿನಿಸ್ಟರ್ ಆಗೋರಿಗೆ ಕೊಡಬೇಡ, ಅರ್ಜಿ ಎಂಟರ್ಟೈನ್ ಮಾಡಬೇಡ ಅಂತ ಹೇಳ್ಬಿಡ್ತೀನಿ. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಧ್ರುವ ಕುಮಾರ್, ಧ್ರುವ ಕುಮಾರ್ ಗೊತ್ತು, ನಮ್ಮ ಧ್ರುವ, ಮೈಸೂರು. ಮೈಸೂರು ಧ್ರುವ, ಅವನು ಚೇರ್ಮನ್ ಮಾಡಿದ್ದೆ ನಾನು ಅವನಿಗೆ. ಅವನು ನನಗೆ ಏನು ಹೇಳ್ತಾನೆ, ನೋಡೋಣ ನಿನಗೆ ಜಮೀನ್ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಬಿಡ್ತೀನಿ, ರೆಸಲ್ಯೂಷನ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಇಲ್ಲಪ್ಪ ನಾನು ತಗೊಳ್ಳಲ್ಲ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಇರೋವರೆಗೂ ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಆಗ ತಗೊಳ್ಳಲಿಲ್ಲ. ಮತ್ತೆ 2021ರಲ್ಲಿ ನನ್ನ ಹೆಂಡತಿ ಅರ್ಜಿ ಕೊಡ್ತಾಳೆ, ನಮಗೆ ಇಲ್ಲಿವರೆಗೂ ಕೊಟ್ಟಿಲ್ಲ, ಈಗಲಾರು ಕೊಡಿ ಅಂತ ಹೇಳ್ತಾಳೆ. ಆಗ ಮೂಡಾದಲ್ಲಿ ಏನಿರ್ತದೆ ಪಾಲಿಸಿ ಡಿಸಿಷನ್ನು, ಯಾರು ಜಮೀನು ಕೊಡ್ತಾರೆ ಲ್ಯಾಂಡ್ ಆಕ್ಷನ್ ಮಾಡಿ ಕಳ್ಕೊತಾರೆ ಅವ್ರಿಗೆ 50-50 ಕೊಡೋದು ಅಂತ. ದಿಸ್ ಇಸ್ ಎ ಸ್ಪೆಷಲ್ ಕೇಸ್ ಸ್ಕೀಮ್. ಇದು ಅಕ್ವೈರ್ ಆಗಿರೋ ಲ್ಯಾಂಡ್ ಅಲ್ಲ, ಅಥವಾ ವಾಲಂಟಿಯರಾಗಿ ಅಕ್ವೈರ್ ಮಾಡ್ಕೊಂಡಿರೋದು, ವಾಲಂಟಿಯರಾಗಿ ಸ್ವಾಧೀನ ಕೊಟ್ಟಿರೋದು ಅಲ್ಲ. ಇದು ಅವರೇ ಮೂಡಾದವರೇ ಯುಟಿಲೈಸ್ ಮಾಡ್ಕೊಬಿಟ್ಟಿರೋದು, ಎನ್ಕ್ರೋಚ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಬಿಟ್ಟಿರ್ತಕ್ಕಂಥ ಲ್ಯಾಂಡು. ಅದಕ್ಕೆ ಕೇಳಿದಾಗ ನಿಮಗೆ 50-50 ಕೊಡ್ತೀವಿ ಅಂತ ಹೇಳ್ತಾರೆ ಮೂಡಾದವರು. ನಾನು ಒಪ್ಕೋ ಅಂತ ಹೇಳ್ತೀನಿ. 50-50 ಕೊಟ್ಟರು ಒಪ್ಕೊಬಿಡೋತ್ತಾಗೆ, ಸುಮ್ಮನೆ ಇದೇನು ಲ್ಯಾಂಡ್ ಟು ಲ್ಯಾಂಡ್ ಬೇಡ. ಯಾಕಂದರೆ ಒಂದು ಸುಂದರಮ್ಮ, ಶಿ ಲಾಸ್ಟ್ ಬೈ ಇನ್ ದಿಸ್ ಫ್ಯಾಷನ್. ಸಿಮಿಲರ್ ಕೇಸ್. ಸುಂದರಮ್ಮ 2 ಎಕರೆ 17 ಗುಂಟೆ ಜಮೀನನ್ನು ಕಳ್ಕೊತಾಳೆ. ಮೂಡಾದವರು ಯುಟಿಲೈಸ್ ಮಾಡ್ಕೊಬಿಟ್ಟು ಸೈಟ್ ಮಾಡಿ ಹಂಚ್ಬಿಟ್ಟಿರ್ತಾರೆ. 50-50 ತಗೋವಂತ ಹೇಳ್ತಾರೆ ಅವಳಿಗೆ. ಶಿ ರೆಫ್ಯೂಸ್ಡ್. ಶಿ ವೆಂಟ್ ಟು ದಿ ಹೈಕೋರ್ಟ್. ಹೈಕೋರ್ಟ್ ಸೆಡ್ ಅವಳಿಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು, 2 ಎಕರೆ 17 ಗುಂಟೆನೇ ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ಡೈರೆಕ್ಷನ್ ಕೊಡ್ತದೆ. ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ನನ್ನ ಹೆಂಡತಿ ಹೇಳಿದ್ಲು. ಆ್ಯಂಡ್ ಯು ಸ್ಟಾಪ್ಡ್. ನಾನು ಸ್ಟಾಪ್ ಮಾಡಿಬಿಟ್ಟೆ. ಬೀಯಿಂಗ್ ಎನ್ ಅಡ್ವೊಕೇಟ್ ಯು ಸ್ಟಾಪ್ಡ್. ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ಎಷ್ಟು ಕೊಡ್ತಾರೆ ಅಷ್ಟು ತಗೊಬಿಡು ಸುಮ್ಮನೆ. ದಿಸ್ ಈಸ್ ದಿ ಪ್ರಾಬ್ಲಮ್. ಈಗ ಇಲ್ಲಿವರೆಗೂ ನೀವು ಹೇಳಿದ್ದೀರಿ, ಅಲ್ಲಿಗೆ ಅದಂಗೆ ಸೆಟ್ಲ್ ಆಯಿತು, ಅವ್ರು ಕೊಟ್ಟರು. ಅಲ್ಟಿಮೇಟ್ಲಿ ಕ್ವಶನ್ ಏನು, ನನ್ನ ಶ್ರೀಮತಿ ಪರಿಹಾರಕ್ಕೆ ಯೋಗ್ಯಳೇ ಅಲ್ಲವೇ? ಯಾವುದೇ ರೂಪದಲ್ಲಾಗಲಿ, ಅದು ಸೈಟೋ ಕಾಸೋ ಕವಡೆನೋ. ಶಿ ಈಸ್ ಎಂಟೈಟಲ್ಡ್. ಶಿ ಈಸ್ ಎಂಟೈಟಲ್ಡ್. ನಾಟ್ ಓನ್ಲಿ 50-50. ನಂಬರ್ 1. ನಂಬರ್ 2, 50-50 ಸ್ಕೀಮಲ್ಲಿ ತೆಗೆದುಕೊಂಡಿರೋದು ನನ್ನ ಸ್ಕೀಮ್ ಅಲ್ಲ, ನಿಮ್ಮ ಸರ್ಕಾರದ ಸ್ಕೀಮ್ಗಳದು, ಅದು ನಿಮ್ಮ ಅಥಾರಿಟಿ ಸ್ಕೀಮ್. ಅದು ಆ ಸ್ಕೀಮ್ ಪ್ರಕಾರ ಅರ್ಜಿ ಹಾಕಿದ್ದಾರೆ. ಇವಳೊಬ್ಬಳಿಗೆ ಕೊಟ್ಟಿಲ್ಲ, ಇನ್ನು ಯಾರು? ಸೋ ಮೆನಿ ಪೀಪಲ್ ಯಾವ ಗಾಡ್ದಿಲ್ಲ. ನಾನು ಕೋರ್ಟ್ಗೆ ಹೋಗಿದ್ದರೆ ಕಾಸಿನ ರೂಪದಲ್ಲಿ ಲೆಕ್ಕ ಹಾಕಿದ್ರೆ ನೀವೇ ಕೊಟ್ಟಿದ್ದ ಲೆಕ್ಕ ಥರ 36 ಕೋಟಿನೋ 26 ಕೋಟಿನೋ 66 ಕೋಟಿನೋ 64 ಕೋಟಿನೋ ಎಷ್ಟೋ ಬರ್ತಿತ್ತು ನನಗೆ. ಸೊ ವೇರ್ ಈಸ್ ಮೈ ಮಿಸ್ಟೇಕ್ ಇನ್ ದಿಸ್? ಕ್ವಶನ್. ನನ್ನ ಕ್ವಶನ್ ರಿವರ್ಸ್ ಆ್ಯಸ್ ಎ ಪಾಲಿಟಿಷಿಯನ್. ಇವತ್ತು ಅದನ್ನು ದಾಟಿದ್ದೀವಿ. ಇವತ್ತು ಇದನ್ನು ರಾಜಕೀಯದ ರೂಪವನ್ನು ಪಡ್ಕೊಂಡಿದೆ. ಅದು ಅವ್ರ ಪಾದಯಾತ್ರೆ, ನೀವು ಕೌಂಟರ್ ಸಮಾವೇಶ, ಡ್ಯಾಶ್ ಡ್ಯಾಶ್. ಸಿದ್ದರಾಮಯ್ಯನವ್ರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ಡೆಫಿನೆಟ್ ಆಗಿಲ್ಲ. ಇಲ್ಲ.
ನಿಮ್ಮ ಶ್ರೀಮತಿಯನ್ನು ನಾನು ಬಲ್ಲವನ ಪ್ರಕಾರ, ನಾನು ಈ ಊರಿನವನು ಮೈಸೂರಿನವನು ಆಗಿರೋದ್ರಿಂದ ತಿಳ್ಕೊಂಡಿರೋ ಪ್ರಕಾರದಲ್ಲಿ ಆಕೆಗೂ ಹತ್ರದ್ದು ಯಾವ ಆಸಕ್ತಿಗಳು ಇಲ್ಲ, ತುಂಬ ಕಡಿಮೆ. ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹಿಂದೇಟು ಹಾಕೋ ಹೆಂಗಸು ಅವರು, ಆಕೆಗೂ ಆಸಕ್ತಿ ಇಲ್ಲ ಅನ್ಸುತ್ತೆ. ಹಾಗಿದ್ದಾಗ ಇದು ಯಾಕೆ ಬೇಕಿತ್ತು ನಿಮಗೆ? ಅರ್ಜಿ ಈಗ ನಮ್ಮ ಜಮೀನನ್ನು ಯಾವುದೇ ತಪ್ಪಿಲ್ದೇನೆ ನಮ್ಮದು, ನಮ್ಮ ನಾಲೆಡ್ಜ್ ಬರದೆ. ನಾನು ಒಂದೇ ಒಂದು ನಿಮಿಷನೂ ನೀವು ತಪ್ಪು ಮಾಡಿದ್ದೀರಿ ಅಂತ ಇನ್ನೂ ಹೇಳಿಲ್ಲ. ನೀವು ತಪ್ಪು ಮಾಡಿಲ್ಲ, ನಿಮಗೆ ಲೀಗಲಿನೂ ಲಾಯಕ್ ಕರೆಕ್ಟ್ ಇದೆ, ಬರಲೇಬೇಕಿತ್ತು, ಯಾವುದೋ ಒಂದು ರೂಪದಲ್ಲಿ ಬರಬೇಕಿತ್ತು. ಅದು 1 ಸೈಟೋ 14 ಸೈಟೋ 16 ಕೋಟಿನೋ ಒಟ್ಟಲ್ಲಿ ಬರಬೇಕು, ಅಷ್ಟೇ ಪಾಯಿಂಟ್. ನನ್ನ ಪಾಯಿಂಟು ನಿಮ್ಮಿಬ್ಬರಿಗೂ ಯಾಕೆ ಈಗ ಆಸಕ್ತಿ ಈ ಪರಿಹಾರದಲ್ಲಿ? ನೀವಿಬ್ಬರು ಆಸಕ್ತಿ ಅನ್ನೋದು ಉದ್ಭವ ಆಗದೇ ಇಲ್ಲ. ನಮ್ಮ ಜಮೀನನ್ನು ಮೂಡಾದವರು ತಗೊಂಡಿದ್ದಾರೆ. ಕರೆಕ್ಟ್, ಮೂಡಾದವರು ತಗೊಂಡಿದ್ದಾರೆ. ಅದಕ್ಕೆ ನೀವು ಪರಿಹಾರ ರೂಪದಲ್ಲಿ ನಿಮಗಿರತಕ್ಕಂಥ ನಿಯಮಾವಳಿಗಳ ಪ್ರಕಾರ ಕೊಡಿ ಅಂತ, ಇಲ್ಲ ಕಾಸು ಕೊಡಿ, ಇಲ್ಲ ಸೈಟ್ ಕೊಡಿ, ಏನೋ ಒಂದು ಸೈಟ್ ಕೊಡಿ ಅಂತ ಕೇಳಿದ್ದೀವಿ. ಕಾನೂನು ಪ್ರಕಾರ ಹೋದರೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು. ಅದೇ ಆ ಪ್ರಕರಣದ ಪ್ರಕಾರ ಬೇಡ, ಲ್ಯಾಂಡ್ ಟು ಲ್ಯಾಂಡ್ ಬೇಡ, ಈಗ 50% ಕೊಡ್ತೀವಿ ಅಂತ ಹೇಳ್ತಾರೆ. 50% ತಗೊಬಿಡು ಅಂತ ಹೇಳಿದ್ವಿ. ನಮ್ಮ ಜಮೀನು ಒಟ್ಟು 1,48,000 ಚದರಡಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು 38,284 ಚದರಡಿ. ನಾಟ್ ಇವನ್ 1/3. ಆದರೂ ಅಕ್ಸೆಪ್ಟ್ ಮಾಡ್ಕೊಂಡೆ. ಯಾಕಂತಂದರೆ ನಾನು ರಾಜಕೀಯದಲ್ಲಿದ್ದೀನಿ, ಬೇಡ ಅಂತ. ಮತ್ತು ಯಾವಾಗ ಇದಾಗಿರೋದು, ರಾಜೀವ್ ಅಧ್ಯಕ್ಷ ಯಾರು ಅಪಾಯಿಂಟ್ ಮಾಡಿರೋದು? BJP ಅವರು ಮಾಡಿರೋದು. ಅಲ್ಲಿ ಮೂಡಾದಲ್ಲಿ ಬೋರ್ಡ್ನಲ್ಲಿ BJP ಅವರಿದ್ದಾರೆ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲ ಪಾರ್ಟಿಯವರು ಇದ್ದಾರೆ. ಮೂಡ ಇನ್ ಇಟ್ಸ್ ವಿಸ್ಡಮ್ 50% ಕೊಟ್ಟಿದ್ದಾರೆ. ಆಮೇಲೆ ಅವರು ರೆಸಲ್ಯೂಷನ್ ಮಾಡಿ 50-50 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾರಿಗೆ ಜಮೀನು ಕಳ್ಕೊಂಡವ್ರು. ರೆಸಲ್ಯೂಷನ್ ಆಮೇಲೆ ನಿಮ್ಮ ರಾಜ್ಯ ಸರ್ಕಾರ ತಿರಸ್ಕಾರನೂ ಮಾಡಿಬಿಟ್ಟಿದೆಯಲ್ಲ. ನಾನೇ ತಿರಸ್ಕಾರ ಮಾಡೋದು. ನೀವೇ ಮಾಡಿದ್ದೀರಲ್ಲ. ನಾನೇ ತಿರಸ್ಕಾರ ಮಾಡಿದ್ದೆ. ಅದಾದಮೇಲೆ ಅದಕ್ಕೆ ತಿರಸ್ಕಾರ ಮಾಡೋದಕ್ಕಿಂತ ಮುಂಚಿತವಾಗಿರೋದು. ಓಕೆ, ನನ್ನ ಪಾಯಿಂಟು, ನಿಮ್ಗೆ ಅದ್ರ ಮೇಲೆ ಆಸೆ ಇದೆಯೋ? ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ? ಈಗಲೂ ಇಲ್ಲ. ಪಾಯಿಂಟ್ ಇಲ್ಲಿ. ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಳ್ಳ? ನನ್ನ ಪ್ರಕಾರ ಇಲ್ಲ. ಓಕೆ, ಮೈ ಕ್ವಶನ್ ನೌ, 40 ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರೋಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ. ಈಗ ತಂದಿದ್ದೀರಿ, ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ. ನನಗೆ ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಇಲ್ಲ? ನೋ ಪ್ರಾಬ್ಲಮ್. ನಿಮ್ಗೆ ಏನು ಕಷ್ಟ ಕೇಳಕ್ಕೆ? ನೋ ಪ್ರಾಬ್ಲಮ್. ಅವರು ನಿಮ್ಗೆ 14 ಸೈಟ್ ಖರೀದಿದೆ ತಾನೆ, ನಾನು 14 ಸೈಟ್ ಎತ್ಕಿದ್ದು ಬಿಸಾಕ್ತೀನಿ ವಾಪಸ್ ಮೂಡ ಮೇಲೆ. ಅವಳಿಗೆ, ನನ್ನ ಶ್ರೀಮತಿಗೆ ಹಕ್ಕಿನ ರೂಪ ಮತ್ತು ಕಾನೂನು ಪ್ರಕಾರದಲ್ಲಿ ಬರಬೇಕಾಗಿರೋ ಪರಿಹಾರನ ಯಾವ ರೂಪದಲ್ಲಿ ಕೊಡ್ತೀರಿ ತಂದು ಇಡ್ರಯ್ಯ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ನೋ ಪ್ರಾಬ್ಲಮ್. ಈಗ ಮೂಡ ಎಸ್ ಟೇಕನ್ ಎ ಡಿಸಿಷನ್. ನಾನು ಅಧಿಕಾರದಲ್ಲಿದ್ದಾಗಲ್ಲ, ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ, BJP ಅವರು ಅಧಿಕಾರದಲ್ಲಿರುವಾಗ, BJPಯಿಂದ ನಾಮಿನೇಟ್ ಆಗಿರ್ತಕ್ಕಂಥ, ಅಪಾಯಿಂಟ್ ಆಗಿರ್ತಕ್ಕಂಥ ಅಧ್ಯಕ್ಷ ಇರುವಾಗ ಮೂಡಾದವರು ಇಟ್ ಈಸ್ ಎನ್ ಅಟಾನಮಸ್ ಬಾಡಿ. ಸರ್, ಸ್ವಜನ ಪಕ್ಷಪಾತದ ಆರೋಪಕ್ಕೆ ನಾನು ಗುರಿಯಾಗುವುದಿಲ್ಲ. ಕಾರಣ, ನಾನು ಇರಲಿಲ್ಲ ಅಧಿಕಾರದಲ್ಲಿ ಮತ್ತು ನಾನಲ್ಲ ಇದನ್ನು ಮಾಡಿರೋದು. ನನ್ನ ಆಫೀಸಿಂದ ಒಂದು ಕಾಗದ ಹೋಗಿಲ್ಲ, ಒಂದು ಫೋನ್ ಕಾಲ್ ಹೋಗಿಲ್ಲ. ಹೀಗಿದ್ದಾಗ ನೀವು ನನ್ನನ್ನು ಸ್ವಜನ ಪಕ್ಷಪಾತದ ಆರೋಪ ಮಾಡಬೇಡಿ ನನ್ನ ಮೇಲೆ, ನಂಬರ್ 1. ನಂಬರ್ 2, ಇಷ್ಟ್ರ ಮೇಲೂ ಮಾಡ್ತಿದ್ದೀರಿ ಅಂದರೆ ನೀವು ಹೇಳ್ತೀರೋ 14 ಸೀಟಿನ ವ್ಯವಹಾರ ತಾನೇ, ಕಿತ್ತ ಬಿಸಾಕ್ತೀನೀಗ. ಆದರೆ ಕಾನೂನುಬದ್ಧವಾಗಿ ನಮಗೆ ಬರಬೇಕಾದ ಪರಿಹಾರನ ಹೇಗೆ ಕೊಡ್ತೀನಿ ಅಂತ ಬರೀರಯ್ಯ ಕಾಗದ ನನಗೆ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ಇಲ್ಲಿವರೆಗೂ ಯಾಕೆ ಬಿಟ್ರಿ ಇಷ್ಟೊಂದು ಗಾಯ ಆಗಕ್ಕಿದನ್ನ? ನಾನು ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹ್ಯಾವ್ ಗಿವನ್ 14 ಸೈಟ್ಸ್ ಫೇರ್ ಅಮೌಂಟಿಂಗ್ ಟು 38,284 ಕರೆಕ್ಟ್ ಸ್ಕ್ವೇರ್ ಫುಟ್ ಕರೆಕ್ಟ್ ಕೊಟ್ಟಿದ್ದಾರೆ. ಮತ್ತು ನಾವು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿಲ್ಲ. ಇಲ್ಲ ಕೇಳಿಲ್ಲ. ಕರೆಕ್ಟ್, ಅವರೇ ಅವರೇ ಕೊಟ್ಟಿದ್ದಾರೆ. ಪರ್ಫೆಕ್ಟ್.
ಮತ್ತೆ ನಮ್ಮ ಅರ್ಜಿನಲ್ಲಿ ನಾನು ಹೆಂಡ್ತಿ ಇಂಥ ಕಡೆನೇ ಕೊಡಿ, ಇಂಥದ್ದು ಕೊಡಿ, ಇದೇ ಸೈಟ್ ಕೊಡಿ ಅಂತಾನೂ ಕೇಳಿಲ್ಲ ವಿಜಯನಗರದಲ್ಲಿ ಕೊಡಿ ಅಂತ ಇಲ್ಲ, ಕೇಳಿಲ್ಲ. ಇಲ್ಲ ಇವ್ರಿಗೆ ಕೊಟ್ಟಿಲ್ಲ, ಕರೆಕ್ಟ್. ನಮಗೆ ಕೊಡಿ, ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಿ ಅಂತ ಕೇಳಿಲ್ಲ. ನಾನು ನನ್ನ ವಾದ ಕೇಳಿಸ್ತಿರೋದು ಸಿದ್ದರಾಮಯ್ಯನವ್ರನ್ನ, ಆಸ್ತಿ ಪಾಸ್ತಿ ಬಗ್ಗೆ ನನಗಲ್ಲ ಚಿಂತೆ. ಯು ಶುಡ್ ಬಿ ಮೋರ್ ವರಿಡ್ ಆನ್ ಟು ಪ್ರೊಟೆಕ್ಟ್ ಯುವರ್ ಇಂಟೆಗ್ರಿಟಿ ಆ್ಯಂಡ್ ದಿ ಫೇಮ್ ಆ್ಯಂಡ್ ದ ನೇಮ್ ಆ್ಯಂಡ್ ದಿ ಆ ವರ್ಚಸ್ ಏನು ಬೆಳೆಸ್ಕೊಂಡಿದ್ದೀರಿ ಅದು, ಅದರ ಮುಂದೆ ಈ 14 ಸೈಟ್ ಕಡಲೆಕಾಯಿ ಬೀಜ ನನ್ನ ಪ್ರಕಾರ. ಹಾಗಿದ್ದಾಗ ವೈ ಡೋಂಟ್ ಯು ಥ್ರೋ ಎ ಚಾಲೆಂಜ್ ಬ್ಯಾಕ್? ಓಕೆ, ನನ್ನ 40 ವರ್ಷದ ದುಡಿಮೆನ ಹಾಳು ಮಾಡಿಬಿಡ್ತೀವಿ ಅಂತ ನೀವೇನಾದ್ರು ಹೊರಟ್ರೆ ಸಾಧ್ಯವಿಲ್ಲ. ಇದು 14 ಸೈಟು ಕಡಲೆಕಾಯಿ ಬೀಜದ ವ್ಯವಹಾರ. ನನ್ನ ಒಬ್ಬ ವ್ಯಕ್ತಿಯಾಗಿ ನನ್ನ ವ್ಯಾಲ್ಯೂ ಬಗ್ಗೆ ಹೇಳ್ತಿಲ್ಲ ಅದನ್ನು. ಹಾಗಾದರೆ ಆಕೆಗೆ ಬರಬೇಕಾದ ಪರಿಹಾರ ಏನು ಅಂತ ಯಾರೊಬ್ಬರು ಹೇಳಿಪ್ಪ, ಆ ಪ್ರಕಾರನೇ ಮಾಡೋಣ ಬೇಕಾದರೆ ಅಂತ ಹೇಳಕ್ಕೆ ನಿಮ್ಮನ್ನು ಏನು ತಡೀತಾ ಇದೆ? No problem. As far as this aspect is concerned, there is no problem at all. ಏನಾಯಿತು, BJPಯವರು JDSನವರು ಇದ್ರ ಸ್ಟೇಟ್ಮೆಂಟ್ಗಳು ಕೊಡಲಿಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ 50 ಮೇಲೆ ಅವ್ರ ಹೆಂಡ್ತಿನೂ ಕೂಡ ತಗೊಂಡಿದ್ದಾಳೆ ಅಂತ ಶುರುವಾಯಿತು. ನಾನು ಅದಕ್ಕೇನು ಮಾಡಿದೆ, 14/7 ಒಂದು ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿಬಿಟ್ಟೆ. ಕರೆಕ್ಟ್ ಮಾಡಿದ್ವಿ. PN ದೇಸಾಯಿ ಅಂತ ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿಬಿಟ್ಟೆ. ಆ ಸಮಿತಿ ತೀರ್ಮಾನ ಮಾಡಲಿ, ರಿಪೋರ್ಟ್ ಕೊಡಲಿ, ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದರಂತೆ ನಡ್ಕೊಳ್ಳೋಣ, ಕಾನೂನು ಪ್ರಕಾರವಾಗಿ ಏನು ಮಾಡ್ತಾರೆ ಅದರಂತೆ ನಡ್ಕೊಳ್ಳೋಣ ಅಂತ ನಾನು ಒಂದು ಯೋಚನೆ ಮಾಡಿದೆ.